ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 4, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಅಂದರೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಜುಡಿತ್ ಸುಮಿನ್ವಾ ತುಳುಕಾ ಎಂಬತಕ್ಕಂಥವರು. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಿ. ಜುಡಿತ್ ಸುಮಿನ್ವಾ ತುಳುಕಾ ಮೇಕ್ಸ್ ಹಿಸ್ಟರಿ ಆ್ಯಸ್ ನೋಡಿ, ಇವರು ರಿಪಬ್ಲಿಕ್ ಆಫ್ ಕಾಂಗೋ ಏನಿದೆ ಇದರ ಪ್ರಪ್ರಥಮ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವಿಲ್ಲಿ ಗಮನಿಸಬಹುದು. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ DRCನ ಆಫ್ರಿಕನ್ ರಾಷ್ಟ್ರದ ಅಧ್ಯಕ್ಷೆ ಅಂದರೆ ಫೆಲಿಕ್ಸ್ ಥಿಯೋಸಿಕೆಡಿ ಅವರು ಜುಡಿತ್ ಸುಮಿನ್ವಾ ತುಳುಕಾ ಅವರನ್ನು ರಾಷ್ಟ್ರದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಏಪ್ರಿಲ್ 2024ರಂದು ನೇಮಕ ಮಾಡಿದ್ದಾರೆ. ಹಾಗಾದರೆ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಬಗ್ಗೆ ನಾವು ನೋಡೋಣ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಏನಿದೆ ಮಧ್ಯ ಆಫ್ರಿಕಾದ ಒಂದು ದೇಶವಾಗಿದೆ. ಇದು ಆಲ್ಜೀರಿಯಾದ ನಂತರ ಆಫ್ರಿಕಾದ 2ನೇ ಅತಿ ದೊಡ್ಡ ದೇಶವಾಗಿದೆ. ಗಮನಿಸಿ, ಆಲ್ಜೀರಿಯಾ ಆಫ್ರಿಕಾ ಖಂಡದ ಅತಿ ದೊಡ್ಡ ದೇಶವಾಗಿದೆ. ಆಲ್ಜೀರಿಯಾದ ನಂತರ ಈ ಕಾಂಗೋ ಏನಿದೆ ಆಫ್ರಿಕಾದ 2ನೇ ಅತಿ ದೊಡ್ಡ ದೇಶ. ಕಾಂಗೋ 1960ರಲ್ಲಿ ಬೆಲ್ಜಿಯಂನಿಂದ ತನ್ನ ಸ್ವಾತಂತ್ರ್ಯವನ್ನು ಘೋಷಣೆಗೊಳ್ಳುತ್ತದೆ. 1971ರಲ್ಲಿ ದೇಶವನ್ನು ರಿಪಬ್ಲಿಕ್ ಆಫ್ ಜೈರ್ ಎಂದು ಹೆಸರಿಸಲಾಯಿತು. 1997ರಲ್ಲಿ ಇದನ್ನು ಮತ್ತೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಎಂದು ಮರುನಾಮಕರಣ ಮಾಡಲಾಗಿದೆ. ಇದರ ರಾಜಧಾನಿ ಕಿನ್ಶಾಸಾ ಅಂತ ಹೇಳ್ತೀವಿ ನೋಡಿ. ಕಾಂಗೋದ ರಾಜಧಾನಿ ಕಿನ್ಶಾಸಾ. ಕಾಂಗೋ ನದಿ ಉದ್ದಕ್ಕೂ ಈ ಒಂದು ನಗರ ಕಂಡುಬರುತ್ತದೆ. ಕಾಂಗೋ ನದಿಯು ನೈಲ್ ನದಿಯ ನಂತರ ಆಫ್ರಿಕಾದ 2ನೇ ಅತಿ ಉದ್ದದ ನದಿಯಾಗಿದೆ. ನೋಡಿ, ಆಫ್ರಿಕಾದ 2ನೇ ಉದ್ದವಾದ ನದಿ ಕಾಂಗೋ ನದಿಯಾಗಿದೆ. ಇದು ನೈಲ್ ನದಿಯ ಒಂದು ನಂತರ ಈ ಸ್ಥಾನವನ್ನು ಅಲಂಕರಿಸಿದೆ. ಕಾಂಗೋ ನದಿಯು ಸಮಭಾಜಕವನ್ನು 2 ಬಾರಿ ದಾಟುವ ವಿಶ್ವದ ಏಕೈಕ ನದಿಯಾಗಿದೆ. ಗಮನಿಸಿ, ಸಮಭಾಜಕ ವೃತ್ತವನ್ನು ದಾಟುವ ವಿಶ್ವದ ಏಕೈಕ ನದಿ ಕಾಂಗೋ ನದಿ. ಈ ತರಹ GK ಕ್ವಶನ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗೋದ ಕರೆನ್ಸಿ ಫ್ರಾಂಕ್. ನೋಡಿ, ಕಾಂಗೋ ದೇಶದ ಕರೆನ್ಸಿ ಫ್ರಾಂಕ್ಸು. ಪ್ರಸ್ತುತ ಅಧ್ಯಕ್ಷರು ಫೆಲಿಕ್ಸ್ ಥಿಯೋಸಿಕೆಡಿ ಅಂತ ಹೇಳ್ತಿದ್ದೇವೆ. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಸೈಬರ್ ಅಪರಾಧವನ್ನು ಎದುರಿಸಲು ಡಿಜಿಟಾ ಅಂದರೆ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿಯನ್ನು ಹೊಸ ಸಾಧನವಾಗಿ ಸ್ಥಾಪಿಸಲಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಡಿಜಿಟಾ ಅಂತ ಜಾರಿಗೆ ತಂದಿದೆ. ಗಮನಿಸಬಹುದು ನೀವು, RBI ಮೂಲ್ಸ್ ಟು ಸೆಟ್ ಆಫ್ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಅಂತ ಕರಿತೀವಿ. ಇದು ಇಲ್ಲೀಗಲ್ ಲೆಂಡಿಂಗ್ ಆ್ಯಪ್ಸ್ಗಳನ್ನು ಒಂದು ಸಂಶೋಧನೆ ಮಾಡುತ್ತದೆ, ಅಂದರೆ ಚೆಕ್ ಮಾಡುತ್ತದೆ ಇವುಗಳನ್ನು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಅಂದರೆ ಇದನ್ನು ಶಾರ್ಟಾಗಿ ಡಿಜಿಟಾ ಅಂತ ಕರೀತಾರೆ. ಈ ಡಿಜಿಟಾವನ್ನು ಸೈಬರ್ ಅಪರಾಧವನ್ನು ಎದುರಿಸಲು ಹೊಸ ಸಾಧನವಾಗಿ ಸ್ಥಾಪಿಸಿದೆ. ನೋಡಿ, ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬಹುದು, ಅಪ್ಲಿಕೇಶನ್ಗಳು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸುತ್ತವೆಯೇ? ಅಂದರೆ ಯಾವುದಾದ್ರೂ ಒಂದು ಆ್ಯಪ್ ಬಿಡುಗಡೆಯಾದರೆ ಆ ಆ್ಯಪ್ ಈ ಕೆಳಗಿನ ಮಾನದಂಡಗಳನ್ನು ಪೂರೈಸುತ್ತಿದೆಯೇ ಸರಿಯಾಗಿ ಎಂದು ಪರಿಶೀಲಿಸಲು ಡಿಜಿಟಾ ಇನ್ನು ಮುಂದೆ ಜವಾಬ್ದಾರಿಯಾಗಿದೆ. RBI ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಗಮನಿಸಿ, ಡಿಜಿಟಲ್ ಸಾಲ ನೀಡುವ ಅಪ್ಲಿಕೇಶನ್ಗಳು RBI ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಅನುಸರಿಸುತ್ತಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಡಿಜಿಟಾ ಪರಿಶೀಲಿಸುತ್ತದೆ. ಡಿಜಿಟಾ ಪರಿಶೀಲನೆ ಇಲ್ಲದ ಅಪ್ಲಿಕೇಶನ್ಗಳಿಗೆ ದಂಡ ವಿಧಿಸಬಹುದಾಗಿದೆ. ಕಾನೂನು ಜಾರಿಗಳು ಅವುಗಳನ್ನು ಅನಧಿಕೃತವೆಂದು ಪರಿಗಣಿಸಬಹುದು ಎಂದು ಮೂಲಗಳು ಸೂಚಿಸಿವೆ. ಇದು
ಹಣಕಾಸು ಹಗರಣಗಳನ್ನು ನಿಭಾಯಿಸಲು ಮತ್ತು ಡಿಜಿಟಲ್ ಸಾಲ ವಲಯದಲ್ಲಿ ಸಾಲಗಾರರನ್ನು ರಕ್ಷಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಡಿಜಿಟಾಗಾಗಿ RBIಯು ಗೂಗಲ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. RBI ಡಿಜಿಟಾ ಎಂಬತಕ್ಕಂಥ ಒಂದು ಹೊಸ ಸಾಧನ ಅಪ್ಲಿಕೇಶನ್, ಇದೊಂದು ಅಪರಾಧಗಳನ್ನು ಪತ್ತೆ ಹಚ್ಚುವ ಈ ಡಿಜಿಟಾವನ್ನು ಜಾರಿಗೆ ತರಲು RBI ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿಯೊಂದಿಗೆ ಟೈಅಪ್ ಆಗಿದೆ ಅಥವಾ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ರೆ ಗೂಗಲ್ ಕಂಪನಿಯೊಂದಿಗೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಏನಿದು ಸೈಬರ್ ಅಪರಾಧ? ನೋಡಿ, ಸೈಬರ್ ಅಪರಾಧವು ಕಂಪ್ಯೂಟರನ್ನು ಮಾಧ್ಯಮವಾಗಿ ಅಥವಾ ಅಪರಾಧವನ್ನು ಮಾಡುವ ಸಾಧನವಾಗಿ ಒಳಗೊಂಡಿರುವ ಯಾವುದೇ ಅಪರಾಧವನ್ನು ಇದು ಸೂಚಿಸುತ್ತದೆ. ಭಾರತದಲ್ಲಿ ಸಂವಿಧಾನದ 7ನೇ ಶೆಡ್ಯೂಲ್ ಪ್ರಕಾರ ಸೈಬರ್ ಅಪರಾಧವು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ. ನೋಡಿ, ಸೈಬರ್ ಅಪರಾಧ ಮುಖ್ಯವಾಗಿ ಸಂವಿಧಾನದಲ್ಲಿ 7ನೇ ಶೆಡ್ಯೂಲ್ನ ಪ್ರಕಾರ ರಾಜ್ಯ ಪಟ್ಟಿಯಲ್ಲಿ ಅಡಕವಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಏಪ್ರಿಲ್ 2024ರಲ್ಲಿ ಕೆಳಗಿನ ಯಾವ ಯುರೋಪಿಯನ್ ದೇಶ, ನೋಡಿ ಯುರೋಪಿಯನ್ ಯೂನಿಯನ್ ದೇಶ ಅಂದರೆ EUನ ದೇಶವು 18 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರು 25 ಗ್ರಾಂ ಒಣಗಿದ ಗಾಂಜಾವನ್ನು ಬಳಸಬಹುದು ಮತ್ತು ಅಂದು ನೋಡಿ ಮನರಂಜನಾ ಗಾಂಜಾ ಬಳಕೆಯನ್ನು ಕಾನೂನುಬದ್ಧಗೊಳಿಸಿದೆ. ಹಾಗಾದರೆ ನೀವಿಲ್ಲಿ ಗಮನಿಸಬಹುದು, ಯಾವ ಯುರೋಪಿಯನ್ ದೇಶವು ಇತ್ತೀಚೆಗೆ ಮನರಂಜನಾ ಗಾಂಜಾ ಬಳಕೆಯನ್ನು ಕಾನೂನುಬದ್ಧಗೊಳಿಸಿದೆ ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಯುವಕರಿಗೆ 25 ಗ್ರಾಂ ಒಣಗಿದ ಈ ಒಂದು ಮನರಂಜನಾ ಗಾಂಜಾವನ್ನು ಬಳಕೆಗೆ ಅನುಮತಿ ನೀಡಿದೆ ಅಂತ ಕೇಳಿದರೆ, ಸೊ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಜರ್ಮನಿ ದೇಶ. ಸೊ ವ್ಯಾಪಕ ಪ್ರತಿಕ್ರಿಯೆ ಉಂಟಾಗಿದೆ. ಅದಕ್ಕೆ ಗಮನಿಸಬಹುದು ನೀವು, ಜರ್ಮನಿ ಅಲೌಸ್ ಅಡಲ್ಟ್ಸ್ ಟು ಕಲ್ಟಿವೇಟ್ ಅಪ್ ದ 3 marijuana ಪ್ಲಾಂಟ್ಸ್ ಅಟ್ ಹೋಮ್ ಅಂತ ಕರೆದಿದ್ದಾರೆ. ಅಂದರೆ ಒಂದು ಮನೆಗೆ ಈಗ 3 ಪ್ಲ್ಯಾಂಟನ್ನು ಬೆಳೆಸಬಹುದು ಈ ಗಾಂಜೆಗೆ ಸಂಬಂಧಪಟ್ಟಂತೆ. ನೋಡಿ, ಇದರ ಜೊತೆಗೆ ಕ್ಯಾರಿ ಮಾಡ್ಬೋದು, ಅಂದರೆ 25 ಗ್ರಾಮ್ನಷ್ಟು ಡ್ರೈ ಆಗಿರತಕ್ಕಂಥ ಕ್ಯಾನಬೀಸನ್ನು ಬಳಸಬಹುದು ಎಂಬತಕ್ಕಂಥ ಮಾಹಿತಿ ನೀಡಿದೆ. ಸೊ ಇಲ್ಲಿ ಗಮನಿಸಬಹುದು, ಜರ್ಮನಿಯು ಮನರಂಜನಾ ಗಾಂಜಾ ಬಳಕೆಯನ್ನು ಕಾನೂನುಬದ್ಧಗೊಳಿಸಿದೆ. ಈ ಒಂದು ನಿರ್ಧಾರವನ್ನು ಕೈಗೊಂಡಂತಹ ಅತಿದೊಡ್ಡ ಯುರೋಪಿಯನ್ ಯೂನಿಯನ್ ರಾಷ್ಟ್ರವಾಗಿದೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಿಗೆ ಈಗ 25 ಗ್ರಾಂಗಳಷ್ಟು ಒಣಗಿದ ಗಾಂಜಾವನ್ನು ಉಪಯೋಗಿಸುವ ಮತ್ತು 3 ಗಾಂಜಾ ಸಸ್ಯಗಳನ್ನು ಬೆಳೆಸಲು ಅನುಮತಿಸಲಾಗಿದೆ. ಜರ್ಮನಿಯ ಗಾಂಜಾ ಕಾನೂನುಗಳು ಈಗ ಮಾಲ್ಟಾ ಮತ್ತು ಲಕ್ಸಂಬರ್ಗ್ ಜೊತೆಗೆ ಯುರೋಪ್ನಲ್ಲಿ ಅತ್ಯಂತ ಉದಾರವಾದವುಗಳಾಗಿವೆ. ಇದು ಅಪಾಯಕಾರಿ ಗಾಂಜಾ ಸೇವನೆಯನ್ನು ಹೊರತುಪಡಿಸಿ, ಅಂದರೆ ಇದರ ಈ ಒಂದು ಅನುಮತಿ ನೀಡಿರುವುದರ ಉದ್ದೇಶವೇನು ಅಂತ ಅಂದರೆ, ಈ ಒಂದು ಮನರಂಜನಾ ಗಾಂಜಾವನ್ನು ಬಳಸಲು ಅನುಮತಿ ನೀಡಿರುವುದರ ಉದ್ದೇಶ ಅಪಾಯಕಾರಿ ಗಾಂಜಾ ಏನಿದೆ ಅದರ ಬಳಕೆಯನ್ನು ತಡೆಯುವುದಾಗಿದೆ. ಸೊ ಅಲ್ಲಿ ಗಮನಿಸಬಹುದು ನೀವು, ಈ ಅಪಾಯಕಾರಿ ಗಾಂಜಾ ಸೇವನೆಯನ್ನು ಹೊರತುಪಡಿಸಿ ಈ ಗುರಿಯನ್ನು ಹೊಂದಿದೆ, ಅಂದರೆ ಈ ಒಂದು ಹೊರತುಪಡಿಸುವ ಗುರಿಯನ್ನು ಹೊಂದಿದೆ. ಸೊ ವ್ಯಸನದ ಸಹಾಯ, ಅಪ್ರಾಪ್ತ ವಯಸ್ಕರಿಗೆ ತಡೆಗಟ್ಟುವಿಕೆ ಆಗಿರ್ಬೋದು, ಇದಕ್ಕೆಲ್ಲ ಇದು ಉತ್ತಮ ಉದಾಹರಣೆಯಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಬ್ದೆಲ್ ಫತಹ್ ಅಲ್ ಸಿಸಿ ರವರು 3ನೇ ಬಾರಿಗೆ ಕೆಳಗಿನ ಯಾವ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಈಜಿಪ್ಟ್. ನೋಡಿ, ಈಜಿಪ್ಟ್ ದೇಶದ 3ನೇ ಬಾರಿಗೆ ನೂತನ ಅಧ್ಯಕ್ಷರಾಗಿ ಅಬ್ದೆಲ್ ಫತಹ್ ಅಲ್ ಸಿಸಿ ರವರು ನೇಮಕಗೊಂಡಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೂಡ ಕೊಟ್ಟಿದ್ದರು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗಮನಿಸಿ, ಏಪ್ರಿಲ್ 2, 2024ರಂದು ಅವರು ಈಜಿಪ್ಟ್ನ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದರು. 2030ರವರೆಗೆ ಅಧ್ಯಕ್ಷರಾಗಿ ಇರುತ್ತಾರೆ. ಈಜಿಪ್ಟ್ ಅಧ್ಯಕ್ಷರು 6 ವರ್ಷಗಳ ಅವಧಿಯನ್ನು ಹೊಂದಿದ್ದಾರೆ. ಹಾಗಾದರೆ ಈ ಅಬ್ದುಲ್ ಫತಹ್ ಅಲ್ ಸಿಸಿ ಬಗ್ಗೆ ನೋಡೋದಾದರೆ, ಇವರು ಈಜಿಪ್ಟ್ ಸೈನ್ಯದಲ್ಲಿ ಮಿಲಿಟರಿ ಅಧಿಕಾರಿಯಾಗಿದ್ದರು. ನೋಡಿ, ಹಿಂದೆ ಇವರು ಮಿಲಿಟರಿ ಅಧಿಕಾರಿ. ಜುಲೈ 2013ರಲ್ಲಿ ಮಿಲಿಟರಿಯು ಜನಪ್ರಿಯವಾಗಿ ಚುನಾಯಿತ ಅಧ್ಯಕ್ಷರಾದ ಮೊಹಮ್ಮದ್ ಮುರ್ಸಿ ಅವರನ್ನು ಜನಪ್ರಿಯ ದಂಗೆಯ ನಂತರ ಪಚತಗೊಳಿಸಿದ ನಂತರ ವಾಸ್ತವಿಕವಾಗಿ ಇವರು ನಾಯಕರಾಗಿ ಆಯ್ಕೆಯಾಗ್ತಾರೆ. ಸೊ ಇದೀಗ ನಾವು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಈಜಿಪ್ಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಈಜಿಪ್ಟ್ ಅರಬ್ ದೇಶವಾಗಿದ್ದು ಅದು ಆಫ್ರಿಕಾದಲ್ಲಿದೆ. ನೋಡಿ, ಈಜಿಪ್ಟ್ ಒಂದು ಅರಬ್ ದೇಶ ಅಂತಕ್ಕಂಥ ಮಾಹಿತಿ ಗಮನಿಸಬಹುದು.
ಆದರೆ ಅದು ಆಫ್ರಿಕಾದಲ್ಲಿದೆ. ಇದು ನೈಲ್ ನದಿಯ ಸುತ್ತ ಅಭಿವೃದ್ಧಿ ಹೊಂದಿದ ಪ್ರಾಚೀನ ನಾಗರಿಕತೆಯಾಗಿದೆ. ಪ್ರಾಚೀನ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಈಜಿಪ್ಟನ್ನು ನೈಲ್ ನದಿಯ ಉಡುಗೊರೆ ಎಂದು ಕರೆದಿದ್ದಾರೆ. ನೋಡಿ, ಹೆರೋಡೋಟಸ್ ಏನಿದ್ದಾರೆ ಈ ಈಜಿಪ್ಟನ್ನು ನೈಲ್ ನದಿಯ ಉಡುಗೊರೆ ಎಂದು ಕರೆದಿದ್ದಾರೆ. ಪ್ರಸಿದ್ಧ ಸುಯೆಜ್ ಕಾಲುವೆ ಈಜಿಪ್ಟಿನಲ್ಲಿದೆ. ಮೆಡಿಟೇರಿಯನ್ ಸಮುದ್ರವನ್ನು ಕೆಂಪು ಸಮುದ್ರದೊಂದಿಗೆ ಸೇರಿಸುತ್ತದೆ. ನೋಡಿ, ಸುಯೆಜ್ ಕಾಲುವೆ ಈಜಿಪ್ಟಿನಲ್ಲಿದೆ. ಈ ಒಂದು ಸುಯೆಜ್ ಕಾಲುವೆ ಮೆಡಿಟೇರಿಯನ್ ಸಮುದ್ರವನ್ನು ಕೆಂಪು ಸಮುದ್ರದೊಂದಿಗೆ ಸೇರ್ತಕ್ಕಂಥ ಒಂದು ಪ್ರಯತ್ನ ಮಾಡುತ್ತದೆ, ಸೇರಿಸ್ತಕ್ಕಂಥ ಪ್ರಯತ್ನ. ಈಜಿಪ್ಟ್ನ ಒಂದು ಕರೆನ್ಸಿ ಪೌಂಡು. ಪ್ರಸ್ತುತ ಅಧ್ಯಕ್ಷರು ಅಬ್ದುಲ್ ಫತಹ್ ಅಲ್ ಸಿಸಿ ಅಂತ ಕರಿತೀವಿ. ಓಕೆ, ಸೊ ನಾವು ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. RE ಅಂದರೆ ನವೀಕರಿಸಬಹುದಾದ ಇಂಧನ ಹಣಕಾಸು ವಿಭಾಗದಲ್ಲಿ ಸ್ಕಾಚ್ ESG ಪ್ರಶಸ್ತಿ 2024 ಯಾರು ಗೆದ್ದಿದ್ದಾರೆ? ನೋಡಿ, ಸ್ಕಾಚ್ ESG ಪ್ರಶಸ್ತಿ 2024 ಸೊ ಯಾವ ಒಂದು ಸಂಸ್ಥೆ ಗೆದ್ದಿದೆ ಅಂತ ಕೇಳಿದ್ರೆ REC ಲಿಮಿಟೆಡ್ ಅಂತ ಕರಿತೀವಿ. ಸೊ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. REC ಲಿಮಿಟೆಡ್ ನೀವು ಇಲ್ಲಿ ಗಮನಿಸಬಹುದು. ಸೊ REC ಲಿಮಿಟೆಡ್ ವಿನ್ಸ್ ಸ್ಕಾಚ್ ESG ಅವಾರ್ಡ್ 2024 ಇನ್ ರಿನವಬಲ್ ಎನರ್ಜಿ ಫೈನಾನ್ಷಿಂಗ್ ಕೆಟಗರಿ. ಇಲ್ಲಿ ರಿನವಬಲ್ ಎನರ್ಜಿ ಫೈನಾನ್ಷಿಯಲ್ ಕೆಟಗರಿ ವಿಭಾಗದಲ್ಲಿ REC ಲಿಮಿಟೆಡ್ ಏನಿದೆ ಸ್ಕಾಚ್ ESG ಅವಾರ್ಡನ್ನು ಪಡೆದುಕೊಂಡಿದೆ. ಸೊ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರ. ಸೊ ಈ REC ಲಿಮಿಟೆಡ್ ಹಾಗಾದರೆ ಕೇಂದ್ರದ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಥವಾ ನೋಡಲ್ ಏಜೆನ್ಸಿ ಆಗಿದೆ ಅಂತ ಕೇಳಬಹುದು? ವಿದ್ಯುತ್ ಸಚಿವಾಲಯ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯುತ್ ಸಚಿವಾಲಯ ಅಂಡರಲ್ಲಿ REC ಲಿಮಿಟೆಡ್ ಕಂಡುಬರುತ್ತದೆ. ಸೊ ಇದು ನವೀಕರಿಸಬಹುದಾದ ಇಂಧನ ಸೊ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಪ್ರಶಸ್ತಿಯು ಸುಸ್ಥಿರ ಹಣಕಾಸುಗಾಗಿ RECಯ ಬದ್ಧತೆಯನ್ನು ಗುರುತಿಸುತ್ತದೆ. ಓಕೆ, ಸೊ ಹಾಗಾದರೆ REC ಲಿಮಿಟೆಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. REC ಎಂಬುದು ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿದ್ದು ಅದು ಭಾರತದಲ್ಲಿ ವಿದ್ಯುತ್ ಮೂಲಸೌಕರ್ಯ ಮತ್ತು ವಿದ್ಯುತ್ ರಹಿತ ಮೂಲಸೌಕರ್ಯ ಯೋಜನೆಗಳಿಗೆ ಧನ ಸಹಾಯ ನೀಡುತ್ತದೆ. ಕಂಪನಿಯು ದೇಶದೊಳಗೆ ಮೂಲಸೌಕರ್ಯ ಸ್ವತ್ತುಗಳನ್ನು ನಿರ್ಮಿಸಲು ರಾಜ್ಯ, ಕೇಂದ್ರ ಮತ್ತು ಖಾಸಗಿ ಕಂಪನಿಗಳಿಗೆ ವಿವಿಧ ಅಂದರೆ ಹೆಚ್ಚಿನ ಸಾಲವನ್ನು ನೀಡುತ್ತದೆ. ಇದು ಹಾಗಾದರೆ REC ತನ್ನನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಂಗ್ ಕಂಪನಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಷಿಂಗ್ ಕಂಪನಿ ಅಂದರೆ NBFC IFC ಎಂದು ನೋಂದಾಯಿಸಿಕೊಂಡಿದೆ. ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಮಹಾರತ್ನ ವರ್ಗದ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ ಕೂಡ ಇದು REC ಲಿಮಿಟೆಡ್. ನೋಡಿ, ಮಹಾರತ್ನ ಕಂಪನಿಯಾಗಿದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. 2023-24ರಲ್ಲಿ ಭಾರತದ ಯಾವ ಬಂದರು ಅತಿ ಹೆಚ್ಚು ಸರಕು ನಿರ್ವಹಣೆ ಬಂದರು ಆಗಿ ಹೊರಹೊಮ್ಮಿದೆ? ನೋಡಿ, ಹೈಯೆಸ್ಟ್ ಕಾರ್ಗೋ ಹ್ಯಾಂಡ್ಲಿಂಗ್ ಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೈಯೆಸ್ಟ್ ಕಾರ್ಗೋ ಹ್ಯಾಂಡ್ಲಿಂಗ್ ಪೋರ್ಟ್ ಎಂಬತಕ್ಕಂಥ ಹೆಗ್ಗಳಿಕೆಗೆ ಇದೀಗ ಪಾರಾದೀಪ್ ಬಂದರು ಹೆಸರನ್ನು ಪಡೆದುಕೊಂಡಿದೆ. ಇವಿಲ್ಲಿ ಗಮನಿಸಬಹುದು, ಅತಿ ಹೆಚ್ಚು ಸರಕು ನಿರ್ವಹಣೆ ಮಾಡಿದಂತಹ ಈ ಒಂದು ಸಾಧನೆಯನ್ನು ಇದೀಗ ಪಾರಾದೀಪ್ ಬಂದರು ಮಾಡಿದೆ. ಸೊ ಈ ಮೂಲಕ 56 ವರ್ಷಗಳ ರೆಕಾರ್ಡನ್ನು ಬ್ರೇಕ್ ಮಾಡಿರ್ತಕ್ಕಂಥದ್ದು ಯಾವುದು? ಪಾರಾದೀಪ್ ಪೋರ್ಟ್ ಬಿಕಮ್ಸ್ ದ ಇಂಡಿಯಾಸ್ ಟಾಪ್ ಕಾರ್ಗೋ ಹ್ಯಾಂಡ್ಲರ್ ಆಗಿ ಇದೀಗ ಹೊರಹೊಮ್ಮಿದೆ. ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ದೀನ್ ದಯಾಳ್ ಉಪಾಧ್ಯಾಯ ಬಂದರೇನಿದೆ ಸೊ ಅದು 56 ವರ್ಷಗಳಿಂದ ಅತಿ ಹೆಚ್ಚು ಕಾರ್ಗೋ ಹ್ಯಾಂಡ್ಲರ್ ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. 56 ವರ್ಷಗಳ ನಂತರ ತನ್ನ ರೆಕಾರ್ಡನ್ನು ಇದೀಗ ಕಳೆದುಕೊಂಡಿದೆ. ಈ ಮೂಲಕ ಪಾರಾದೀಪ್ ಪೋರ್ಟ್ ಏನಿದೆ 56 ವರ್ಷಗಳ ರೆಕಾರ್ಡ್ ಮುರಿದು ಈಗ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಓಕೆ, ಸೊ ನೀವು ನೋಡಿ, ಪಾರಾದೀಪ್ ಬಂದರು ಅಗ್ರ ಸರಕು ಹ್ಯಾಂಡ್ಲಿಂಗ್ ಬಂದರಾಗಿ ಹೊರಹೊಮ್ಮಿದೆ. ಸೊ ಈ ಮೂಲಕ 2023-24 ಅವಧಿಯಲ್ಲಿ 145.38 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಸಾಗಿಸಿರ್ತಕ್ಕಂಥದ್ದು. ಸೊ ಈ ಮೂಲಕ ದೇಶದ ದೀನ್ ದಯಾಳ್ ಬಂದರಿನ ಇಂದಿನ ದಾಖಲೆಯನ್ನು 56 ವರ್ಷಗಳಲ್ಲೇ ಮೊದಲ ಬಾರಿಗೆ ಪಾರಾದೀಪ್ ಬಂದರು ಸೊ ಈ ಒಂದು ದಾಟಿದೆ ಎಂಬತಕ್ಕಂಥ ಮಾಹಿತಿಯನ್ನು PIB ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿತ್ತು. PIB ಪತ್ರಿಕಾ ಪ್ರಕಟಣೆ ಅಂದರೆ ಅದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುತ್ತೆ.
2022-24ರಲ್ಲಿ ಅಂದರೆ 23-24ರಲ್ಲಿ 145.38 ಮಿಲಿಯನ್ ಮೆಟ್ರಿಕ್ ಟನ್ ಸರಕು ನಿರ್ವಹಿಸಿದೆ. ಸೊ ಈ ಒಂದು ಯೂಸ್ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನ 145.38 ಮಿಲಿಯನ್ ಮೆಟ್ರಿಕ್ ಟನ್ ಎಂಬುದು. ಓಕೆ, ಸೊ ಇನ್ನು ಗಮನಿಸಬಹುದು ನೀವು, ದೇಶದ ಎಲ್ಲ ಬಂದರುಗಳಲ್ಲಿ ಸುಂಕದ ವಿಷಯದಲ್ಲಿ ಪಾರಾದೀಪ್ ಅತ್ಯಂತ ಅಗ್ಗದ ಬಂದರಾಗಿದೆ. ಆ ಕಾರಣಕ್ಕಾಗಿ ಸೊ ಈ ಒಂದು ಹೆಚ್ಚಿನ ಸರಕುಗಳ ನಿರ್ವಹಣೆ ಬಂದರಾಗಿರ್ತಕ್ಕಂಥದ್ದು ಗಮನಿಸಬಹುದು. ಯಾಕೆಂದರೆ ತುಂಬಾ ಅಗ್ಗವಾಗಿರತಕ್ಕಂಥದ್ದು. ಇನ್ನು ಪಾರಾದೀಪ್ ಬಂದರಿನ ಬಗ್ಗೆ ನಾವು ನೋಡೋದಾದರೆ, ಪಾರಾದೀಪ್ ಬಂದರನ್ನು ಆರಂಭದಲ್ಲಿ 1962ರಲ್ಲಿ ಒಡಿಸ್ಸಾ ಸರ್ಕಾರ ಸ್ಥಾಪನೆ ಮಾಡುತ್ತದೆ. 1965ರಲ್ಲಿ ಭಾರತ ಸರ್ಕಾರ ತನ್ನ ಮಾಲೀಕತ್ವವನ್ನು ವಹಿಸಿಕೊಳ್ತದೆ. ನಂತರ 8ನೇ ಪ್ರಮುಖ ಬಂದರಾಗಿ ಭಾರತದ ಬಂದರಾಗಿ ಹೊರಹೊಮ್ಮುತ್ತದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. 2023-24ರ 56ನೇ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಖೋಖೋ ಪ್ರಶಸ್ತಿಯನ್ನು ಯಾವ ರಾಜ್ಯ ಚಾಂಪಿಯನ್ ಆಗಿದೆ? ನೋಡಿ, ಯಾವ ರಾಜ್ಯ ಗೆದ್ದಿದೆ ಅಂತ ಕೇಳಿದರೆ ಮಹಾರಾಷ್ಟ್ರ. 56ನೇ ಆವೃತ್ತಿ ನೋಡಿ, 56ನೇ ಆವೃತ್ತಿಯ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ತಂಡವಾಗಿ ಹೊರಹೊಮ್ಮಿದ್ದು. ಹಾಗಾದರೆ ಮಹಿಳಾ ಯಾವ ಒಂದು ರಾಜ್ಯ ಖೋಖೋ ಚಾಂಪಿಯನ್ ಆಗಿದೆ ಅಂತ ಕೇಳಿದರೆ ಅದು ಕೂಡ ಮಹಾರಾಷ್ಟ್ರ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕೇಳಬಹುದು ನಿಮಗೆ. 2023-24ರ 56ನೇ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಪುರುಷ ಮತ್ತು ಮಹಿಳಾ ಖೋಖೋ ಪ್ರಶಸ್ತಿಯನ್ನು ಯಾವ ರಾಜ್ಯ ಚಾಂಪಿಯನ್ ಆಗಿದೆ ಅಂತ. ಸೊ ಮಹಾರಾಷ್ಟ್ರ ರಾಜ್ಯನೇ 2 ಚಾಂಪಿಯನ್ ಆಗಿರತಕ್ಕಂಥದ್ದು ಗಮನಿಸಬಹುದು. ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು, ಮಹಾರಾಷ್ಟ್ರ ಟೀಮ್ಸ್ ಸೊ ಡಿಸೈನ್ ಇನ್ ದ ನ್ಯಾಷನಲ್ ಖೋಖೋ ಅಂತ ಕರಿತೀವಿ. ಸೊ ನ್ಯಾಷನಲ್ ಖೋಖೋ ಚಾಂಪಿಯನ್ ಆಗಿರತಕ್ಕಂಥದ್ದು ಗಮನಿಸಬಹುದು ನೀವು. ಸೊ ಈ ಒಂದು ಕ್ರೀಡಾ ಎಲ್ಲಿ ನಡೆದಿತ್ತು ಅಂತ ಕೇಳಿದರೆ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಫೈನಲ್ ಪಂದ್ಯ ನಡೆದಿತ್ತು. ಸೊ ಇಲ್ಲಿ ಮಹಾರಾಷ್ಟ್ರ ಏನಿದೆ ಪುರುಷರ ತಂಡ ಭಾರತೀಯ ರೈಲ್ವೆ ತಂಡವನ್ನು ಸೋಲಿಸಿದೆ. ಓಕೆ, ಸೊ ಇನ್ನು ಮಹಿಳೆಯರ ವಿಭಾಗದಲ್ಲಿ ಸಂಪದ ಮೌರ್ಯ ನೇತೃತ್ವದ ಮಹಾರಾಷ್ಟ್ರ ತಂಡ ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾವನ್ನು ಸೋಲಿಸಿ ಈ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ಆಟವನ್ನು ಜನಪ್ರಿಯಗೊಳಿಸಲು ಜೂನ್ 30 ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಖೋಖೋ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೋಡಿ, ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಖೋಖೋ ದಿನ ಜೂನ್ 30. ಇನ್ನು ನಾವು ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು 1955ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಭಾರತ ಸರ್ಕಾರದಿಂದ ಗುರುತಿಸಲ್ಪಟ್ಟ ಸಂಸ್ಥೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಅಧ್ಯಕ್ಷರು ಸುಧಾಂಶು ಮಿತ್ತಾ ಅಂತ ಕರಿತೀವಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಏಪ್ರಿಲ್ 2024ರಲ್ಲಿ ಕೆಳಗಿನ ಯಾವ ರಾಜ್ಯದ 19 ಸಾಂಪ್ರದಾಯಿಕ ಉತ್ಪನ್ನಗಳು ಮತ್ತು ಅದರಲ್ಲಿ ಕರಕುಶಲ ವಸ್ತುಗಳಿಗೆ ಭೌಗೋಳಿಕ ಸೂಚ್ಯಂಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ GI ಟ್ಯಾಗನ್ನು ನೀಡಲಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಂ. ನೋಡಿ, ಅಸ್ಸಾಂನ ಪ್ರಮುಖ 19 ಉತ್ಪನ್ನಗಳಿಗೆ GI ಟ್ಯಾಗ್ ನೀಡಲಾಗಿದೆ. ಅವು 19ರಲ್ಲಿ ಸಾಂಪ್ರದಾಯಿಕ ಉತ್ಪನ್ನಗಳು ಮತ್ತು ಕರಕುಶಲ ವಸ್ತುಗಳು ಸೇರಿವೆ. ಅಂದರೆ ಸೊ ಇಲ್ಲಿ ಮುಖ್ಯವಾಗಿ 2 ಹಂತಗಳಲ್ಲಿ ಕೊಡಲಾಗಿದೆ, ನೀವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ ಟ್ರೆಡಿಷ್ನಲ್ ಪ್ರಾಡಕ್ಟ್ ಮತ್ತು ಕ್ರಾಫ್ಟ್ ಹೀಗೆ ಸಂಬಂಧಪಟ್ಟಂತೆ 19 ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿರತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಅದರಲ್ಲಿ ನೋಡಿ, ಮುಖ್ಯವಾಗಿ 13 ಏನಿದ್ದಾವೆ ಬೋಡೋ ಸಮುದಾಯಕ್ಕೆ ಸಲ್ಲುತ್ತವೆ ಇವೆಲ್ಲ. ಸೊ ಬೋಡೋ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಉತ್ಪನ್ನಗಳು ಯಾವುವು? ಇವೆಲ್ಲ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸ್ತವೆ. ಜೋಥಾ, ಗೊಂಗೂನ, ಗಾಮ್ಸ್, ಸಿಪುಂಗ್, ಸೇರ್ಜ, ಖಾದ್ರಿ, ಖಾಮ್, ಗೋಂಗರ್, ದುಂಡಿಯಾ, ದೋರ್ಕಾ, ಕೆರಡಾಪಿನಿ, ಜ್ವಾಗ್ರೋ, ದೋಕಾನ ಮತ್ತು ಎರಿಸ್ಕಿನ್ ಅಂತ ವಿವಿಧ ವಸ್ತುಗಳಿಗೆ ಸಂಬಂಧಪಟ್ಟಿದೆ. ಸೊ ಇದರ ಜೊತೆಗೆ GI ಉತ್ಪನ್ನಗಳು ಇನ್ನೂ ಉತ್ಪನ್ನಗಳು ಪಡೆದುಕೊಂಡಿವೆ. 13 ಜೊತೆಗೆ ಉಳಿದಂಥವು ಅಸ್ಸಾಮಿ ಬಿಹು ದೋಲ್, ಅಸ್ಸಾಮಿ ಜಾಪ್ ಮತ್ತು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಸರ್ತೆಬರಿ ಮೆಟಲ್ ಕ್ರಾಫ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು. ಇನ್ನು ಮಿಸ್ಸಿಂಗ್ ಥಾತ್ ಅಂತ ಕರಿತೀವಿ, ಇದು ಕೈಮುಗ್ಗದ ಒಂದು ವಸ್ತುವಾಗಿದೆ. ಸೊ ಅದರ ಜೊತೆಗೆ ಅಶರಿಖಂಡಿಯ ಅಂದವಾದ ಟೆರಾಕೂಟ ಕೃತಿಗಳು ನೋಡಿ, ಟೆರಾಕೂಟ ಕೃತಿಗಳು ಕೂಡ
GI ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೆರಾಕೋಟಾ ಕೃತಿಗಳು ಮತ್ತು ಸಾರಥಿಯ ಬರೀ ಮೆಟಲ್ ಕ್ರಾಫ್ಟ್ ಎಂಬತಕ್ಕಂಥದ್ದು. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ 2 ಡಾರ್ನಿಯರ್ 228 ವಿಮಾನಗಳನ್ನು ಯಾವ ದೇಶಕ್ಕೆ ಇತ್ತೀಚೆಗೆ ವಿತರಿಸಿದೆ? ಸರಿಯಾದಂಥ ಉತ್ತರ ಗಯಾನ. ನೋಡಿ, ಗಯಾನ ದೇಶಕ್ಕೆ ಭಾರತೀಯ HAL 2 ಡಾರ್ನಿಯರ್ 228 ವಿಮಾನವನ್ನು ಹಸ್ತಾಂತರಿಸಿದೆ. ಸೊ ಈ ಮೂಲಕ ಇದು ಎರಡೂ ದೇಶಗಳ ನಡುವಿನ ಒಂದು ಮಿಲಿಟರಿ ಬಾಂಧವ್ಯಕ್ಕೆ ಹೆಚ್ಚಿನ ಪ್ರಗತಿ ತೋರಿಸಿದೆ. HAL ಡಿಲಿವರ್ಸ್ 2 ಡಾರ್ನಿಯರ್ 228 ಪ್ಲೇನ್ಸ್ ಟು ಗಯಾನ. ಸೊ ಡಿಫೆನ್ಸ್ ಫೋರ್ಸ್ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಗಮನಿಸಬಹುದು, HAL ಉತ್ಪಾದನೆ ಮಾಡುತ್ತದೆ ಈ ಒಂದು ಡಾರ್ನಿಯರ್ 228 ವಿಮಾನಗಳನ್ನು. ಸೊ ಆ ಕಾರಣಕ್ಕಾಗಿ ಇಂಪಾರ್ಟೆಂಟು. ಇನ್ನು ಬೋಯಿಂಗ್ C-17 ಗ್ಲೋಬ್ ಮಾಸ್ಟರ್ ಮಿಲಿಟರಿ ಸಾರಿಗೆ ವಿಮಾನದಲ್ಲಿ, ಸೊ ಈ ವಿಮಾನಗಳನ್ನು ಗಯಾನದಲ್ಲಿ ಕಂಡುಬರತಕ್ಕಂಥ ಚಡ್ಡಿ ಜಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪಿದವು ಎಂಬುದು ಈ ಒಂದು ಮಾಹಿತಿ ತಿಳಿಸಿದ್ದಾರೆ. ಇನ್ನು ನಾವು 10ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಇಂದ್ರ ಅಪ್ಲಿಕೇಶನ್. ನೋಡಿ, ಇಂದ್ರ ಅಪ್ಲಿಕೇಶನ್ನನ್ನು ಕೆಳಗಿನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಇಂದ್ರ ಅಪ್ಲಿಕೇಶನ್. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಅಂದರೆ ನೌಕಾ ಸಾಗರ ಶಾಸ್ತ್ರ ಮತ್ತು ಹವಾಮಾನ ನಿರ್ದೇಶನಾಲಯದ ಸಮನ್ವಯದಲ್ಲಿ ಬಿಸಾಗ್ ಎಂಬತಕ್ಕಂಥ ಸಂಸ್ಥೆ ಸ್ಥಾಪನೆ ಮಾಡಿವೆ. ಅಂದರೆ ಬಿಸಾಗ್ ಮತ್ತು ನೌಕಾ ಸಾಗರ ಶಾಸ್ತ್ರ ಮತ್ತು ಹವಾಮಾನ ನಿರ್ದೇಶನಾಲಯ ಏನಿದೆ, ಸೊ ಬಿಸಾಗ್ ಮತ್ತು ನೌಕಾ ಸಾಗರ ಶಾಸ್ತ್ರ ಮತ್ತು ಹವಾಮಾನ ನಿರ್ದೇಶನಾಲಯ ಈ ಒಂದು ಇಂದ್ರ ಅಪ್ಲಿಕೇಶನನ್ನು ಜಾರಿಗೆ ತಂದಿರತಕ್ಕಂಥವು. ಹಾಗಾದರೆ ಇಂದ್ರ ಈ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಗಮನಿಸಬಹುದು, ಇತ್ತೀಚೆಗೆ ಮೆಟೋಕ್ ಅಂತ ಕರಿತೀವಿ, ಮೆಟೋಕ್ ಸೆಮಿನಾರ್ ಇತ್ತೀಚೆಗೆ ಮೇಘಯಾನ 2024 ಹಮ್ಮಿಕೊಂಡಿತ್ತು. ಸೊ ಮೇಘಯಾನ 2024. ಸೊ ಏನಿದು ಮೇಘಯಾನ, ಇದರೆಲ್ಲ ಬಗ್ಗೆ ಮಾಹಿತಿ ನಾವು ನೋಡೋಣ. ಮೆಟಾಕ್ ಸೆಮಿನಾರ್ ಇತ್ತೀಚೆಗೆ ಮೇಘಯಾನ 2024 ಹಮ್ಮಿಕೊಂಡಿದೆ. ಇದು ಹವಾಮಾನ ಬದಲಾವಣೆಯ ಕುರಿತಾದ ಮೆಗಾ ಅಭಿಯಾನವಾಗಿದೆ. ಇಂದ್ರ ಅಪ್ಲಿಕೇಶನ್ ಹಮ್ಮಿಕೊಂಡಿರ್ತಕ್ಕಂಥದ್ದಿದು. ನೋಡಿ, ಭಾರತೀಯ ನೌಕಾಪಡೆಯ ಡೈನಾಮಿಕ್ ರಿಸೋರ್ಸ್ ಫಾರ್ ವೆದರ್ ಅನಾಲಿಸಿಸ್ ಅಂತ ಕರಿತೀವಿ. ಇಂದ್ರ ವಿಸ್ತೃತ ರೂಪ ಏನು ಅಂತ ಕೇಳಬಹುದು. ಇಂದ್ರದ ವಿಸ್ತೃತ ರೂಪ ಭಾರತೀಯ ನೌಕಾಪಡೆ ಅಂದರೆ ಇಂಡಿಯನ್ ನೇವಿ, INDRA ಅಂತಂದರೆ ಇಂಡಿಯನ್ ನೇವಿ ಡೈನಾಮಿಕ್ ರಿಸೋರ್ಸ್ ಫಾರ್ ವೆದರ್ ಅನಾಲಿಸಿಸ್ ಅಂತ ಕರಿತೀವಿ. ಅಪ್ಲಿಕೇಶನ್ ಏನಿದೆ ಇದು ಹವಾಮಾನ ಸಂಬಂಧಿತ ಮಾಹಿತಿಯನ್ನು ಹವಾಮಾನ ಸಂಬಂಧಿತ ಮಾಹಿತಿಯನ್ನು ಒದಗಿಸುತ್ತದೆ. ಓಕೆ, ಸೊ ಇದು ಪ್ರಸಾರ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸೂಕ್ತ ಮತ್ತು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸಶಕ್ತಗೊಳಿಸುವ ಮುನ್ಸೂಚನೆಗಳನ್ನು ನೀಡುತ್ತದೆ. ಭಾರತೀಯ ನೌಕಾಪಡೆಯ ನೌಕಾ ಸಾಗರಶಾಸ್ತ್ರ ಮತ್ತು ಹವಾಮಾನ ನಿರ್ದೇಶನಾಲಯದ ಸಮನ್ವಯದೊಂದಿಗೆ ಬಿಸಾಗ್ ಅಂದರೆ ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಗಳು ಮತ್ತು ಜಿಯೋ ಇನ್ಫಾರ್ಮೆಟಿಕ್ಸ್ ಏನಿದೆ, ಈ ಸಂಸ್ಥೆ ಸೇರಿಕೊಂಡು ಈ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಿವೆ. ಬಿಸಾಗ್ನ ಬಗ್ಗೆ ಪ್ರಮುಖ ಸಂಗತಿ ನೀವು ನೋಡಿ, ಇದು ಸ್ವನಿಯಂತ್ರಿತ ವೈಜ್ಞಾನಿಕ ಸೊಸೈಟಿಯಾಗಿದ್ದು 1860ರ ಸೊಸೈಟೀಸ್ ನೋಂದಣಿ ಕಾಯ್ದೆ ಅಡಿಯಲ್ಲಿ ನೋಂದಣಿಪಟ್ಟಿದೆ. ಇನ್ನು ಇದು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ನಿರ್ವಹಣೆ, ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕೈಗೊಳ್ಳುತ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಭೂ ಪ್ರಾದೇಶಿಕ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿಯನ್ನು ಸುಗಮಗೊಳಿಸುತ್ತದೆ. ಇದರ ನೋಡಲ್ ಸಚಿವಾಲಯ ಯಾವುದು ಅಂತ ಕೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವಾಗಿದೆ. ಓಕೆ, ಸೊ ಇದು ಏಪ್ರಿಲ್ 4ರ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.